ಹಾಯ್ ಎಲ್ಲರಿಗೂ, ಇದು ಗುರುವಾರದ ಮಿನಿ ವ್ಲಾಗ್. ಬುಧವಾರ ಅಂತೂ ವ್ಲಾಗೇ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವತ್ತು ಫುಲ್ಲು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಫ್ರಿಜ್ಜಲ್ಲಿ ಏನೇನಿತ್ತೋ ಅದೆಲ್ಲ ಖಾಲಿ ಮಾಡಿಕೊಂಡು ಅವತ್ತು ಅಡುಗೆ ಸಹ ಮಾಡಿರಲಿಲ್ಲ. ಇನ್ನು ಗುರುವಾರ ಬೆಳಗ್ಗೆನೇ ಫ್ರೆಶ್ ಆಗಿದ್ದು ಇರೋ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕಿ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಯಾಕಂದರೆ ನನ್ನ ಮಗಳು 3 ದಿನದಿಂದ ಕೇಳ್ತಾನೆ ಇದ್ಲು, ಮಮ್ಮಿ ತರಕಾರಿ ಉಪ್ಪಿಟ್ಟು ಮಾಡು ಅಂತ. ಕೇಳಿಲಿಲ್ಲ, ಬಟ್ ಉಪ್ಪಿಟ್ಟು ಮಾಡು ಅಂತ ಕೇಳಿದ್ಲು ಅಷ್ಟೇ. ಬಟ್ ಅವಳಿಗೆ ಉಪ್ಪಿಟ್ಟು ಮಾಡಿದ್ದಕ್ಕೆ ಫುಲ್ಲು ಖುಷಿಯಿಂದ ಎದ್ದು ಬಂದ್ಲು ರೂಮಿಂದ ಒಂದೇ ಸರ್ತಿನೇ. ಬಂದಿದ ತಕ್ಷಣ ಅವಳಿಗೂ ಉಪ್ಪಿಟ್ಟು ಹಾಕ್ಕೊಟ್ಟು, ಅವತ್ತು ಕ್ರಿಸ್ಮಸ್ ಆಗಿದ್ದರಿಂದ ರಜೆ ಇತ್ತು, ಹಾಗಾಗಿ ಮನೇಲೇ ಇದ್ವಿ. ನನ್ನ ಹಸ್ಬೆಂಡ್ಗೆ ಇದೆಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ, ಬಟ್ ಈ ವರ್ಷ ಏನೂ ಮಾಡಿಲ್ಲ. ಯಾಕಂದರೆ ಹಸ್ಬೆಂಡ್ ಮನೇಲಿದ್ದೆ, ಹಾಗಾಗಿ ಇರೋ ಬರೋ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಮ್ಮ ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಶಾರು ಹುಷಾರಿಲ್ಲದೆ ಇದ್ದಾಗಿಂದ ಅಮ್ಮ ಬಂದೇ ಇರಲಿಲ್ಲ. ಶಾರು ತುಂಬ ಸಣ್ಣ ಆಗಿಬಿಟ್ಟಿದ್ಲು, ಹಾಗಾಗಿ ಹೊಟ್ಟೆ ಹಸ್ಕೊಂಡು ಬಂದಿದ್ದರು. ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ಟ, ಊಟ ಮಾಡಿಕೊಂಡ್ರು. ನಮ್ಮ ಶಾರು ಖುಷಿಗಂತೂ ಪಾರ್ವೇ ಇಲ್ಲ ಅಂತ ಹೇಳ್ಬೋದು, ನಮ್ಮಮ್ಮ ಬಂದಿದ್ದರಿಂದ. ಆಮೇಲೆ ನನ್ನ ತಂಗಿ ಮಕ್ಕಳು ಎಲ್ಲ ಆಟ ಆಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಶಾರು ಅಂತೂ ನಮ್ಮ ಅಮ್ಮನ ಬಿಟ್ಟು ನನ್ನ ಹತ್ರ ವಾಪಸ್ ಬರೋಕ್ಕೆ ರೆಡಿ ಇರಲಿಲ್ಲ. ಬಿದ್ದು ಬಿದ್ದು ಒದ್ಲಾಡ್ತಾಯಿದ್ಲು, ನಾನು ಮಮ್ಮಿ ಅಜ್ಜಿ ಜೊತೆ ಹೋಗ್ತೀನಿ ಅಂತ. ಅದಾದಮೇಲೆ ನಮ್ಮ ಅಮ್ಮನ ಕಳಿಸ್ಕೊಟ್ಟು ಮನೇಲಿರೋ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಒಂದು ಪಾಪು ಬಂದಿತ್ತು, ಆ ಪಾಪು ಜೊತೆ ಆಟ ಆಡಿಕೊಂಡು ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ.